ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ ಮೈಸೂರಿನಲ್ಲಿ ರಂಗೋಲಿಯಲ್ಲಿ ಮೂಡಿದ ಅಪ್ಪು ಭಾವಚಿತ್ರ 8,000 ಚದರ ಅಡಿಯಲ್ಲಿ ಮೂಡಿರುವಂತಹ ಅಪ್ಪು ಚಿತ್ರ 135 ಅಡಿ ಉದ್ದ 60 ಅಡಿ ಅಗಲವಿರುವಂತಹ ಭಾವಚಿತ್ರ ಕೋಟೆ ಆಂಜನೇಯ ದೇಗುಲದ ಬಳಿ ರಂಗೋಲಿ ಮೂಡಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ರಂಗೋಲಿಯ ಚಿತ್ತಾರ ಮೈಸೂರಿನ ಕಲಾವಿದರಾದ ಪುನೀತ್ ರಾಜ್ಕುಮಾರ್, ಲಕ್ಷ್ಮಿ, ಸಂಪ್ರೀತ್, ರಾಘವ್ ಹರಳಿಕಟ್ಟೆ ಆದಿತ್ಯರಿಂದ ಈ ಭಾವಚಿತ್ರವನ್ನು ಮಾಡಲಾಗಿದೆ. ರಂಗೋಲಿಯಲ್ಲಿ ಚಿತ್ರ ಬಿಡಿಸುವ ಮೂಲಕ ಗೌರವ ಸಲ್ಲಿಕೆಯನ್ನು ಕೂಡ ಮಾಡಲಾಗಿದೆ. ಇದು ಡ್ರೋನ್ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳ ಅದ್ಭುತವಾಗಿ ಈ ಒಂದು 50ನೇ ಹುಟ್ಟುಹಬ್ಬಕ್ಕೆ ಅಪ್ಪು ಅಭಿಮಾನಿಗಳಿಗೆ ಗಿಫ್ಟ್ ತರ ನೀಡ್ತಾ ಇದ್ದಾರೆ. 135 ಅಡಿ ಉದ್ದ 60 ಅಡಿ ಅಗಲವಿರುವಂತಹ ಭಾವಚಿತ್ರವನ್ನ ರಂಗೋಲಿಯಲ್ಲಿಗೆ ಬಿಡಿಸಲಾಗಿದೆ. ಕೋಟೆ ಆಂಜನೇಯ ದೇಗುಲದ ಬಳಿ ರಂಗೋಲಿಯ ಮುಖಾಂತರವಾಗಿ ಅಪ್ಪು ಅರಳಿರೋದನ್ನ ನೀವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮೆರಾದಲ್ಲಿ ಈ ರಂಗೋಲಿಯ ಚಿತ್ತಾರ ಸೆರೆ ಸಿಕ್ಕಿದೆ. ಮೈಸೂರಿನ ಕಲಾವಿದರು ಈ ಒಂದು ಕೆಲಸವನ್ನು ಮಾಡಿರೋದು. ಲಕ್ಷ್ಮಿ, ಸಂಪ್ರೀತ್, ರಾಘವ್ ಹರಳಿಕಟ್ಟೆ ಆದಿತ್ಯರಿಂದ ಈ ಭಾವಚಿತ್ರವನ್ನು ರಂಗೋಲಿಯಲ್ಲಿಗೆ ಅರಳಿಸಲಾಗಿದೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನೋಡಿ. ಹೀಗೆ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ, ಸೆಲೆಬ್ರೇಷನನ್ನು ಮಾಡಲಾಗುತ್ತೆ. ಅಪ್ಪು ಹುಟ್ಟುಹಬ್ಬವನ್ನು ತಮ್ಮ ತಮ್ಮ ಅಭಿಮಾನಿಗಳು ಅವ್ರ ಕೈಯಲ್ಲಿ ಏನು ವಿಭಿನ್ನವಾಗಿ ವಿಶೇಷವಾಗಿ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. 50ನೇ ವರ್ಷದ ಹುಟ್ಟುಹಬ್ಬ